ಪಾಠ ಆಧಾರಿತ ಘಟಕವಾರು ಕಿರುಪರೀಕ್ಷೆ 2026-27 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು. ವಿದ್ಯಾರ್ಥಿಯ ಹೆಸರು, ತರಗತಿ 6, ಗಣಿತ ವಿಷಯ ಹಾಗೂ 20 ಅಂಕಗಳಿಗೆ ಈ ಕಿರುಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 1 ಅಂಕದ ಪ್ರಶ್ನೆಗಳು 3 ಇರುತ್ತವೆ, 3 ಅಂಕಗಳಿಗೆ. ಮೊದಲನೆಯ ಪ್ರಶ್ನೆ 5, 10, 20, 40 ಈ ಸಂಖ್ಯಾ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ಆಪ್ಷನ್ ಎ 80, 160, ಬಿ 60, 80, ಸಿ 40, 50, ಡಿ 50, 60. ಇಲ್ಲಿ ಪ್ರತಿ ಸಂಖ್ಯೆಯನ್ನು 2ರಿಂದ ಗುಣಿಸಲಾಗಿದೆ. ಆಪ್ಷನ್ ಎ 80, 160. ಎರಡನೆಯ ಪ್ರಶ್ನೆ 1, 1, 1, 1, 1, 1, 1, 1, 1 ಈ ಶ್ರೇಣಿಯ ಮುಂದಿನ ಸಂಖ್ಯೆ. ಆಪ್ಷನ್ ಎ ನಲ್ಲಿ 6 ಒಂದುಗಳಿವೆ, ಆಪ್ಷನ್ ಬಿ ಯಲ್ಲಿ 3 ಒಂದುಗಳಿವೆ, ಆಪ್ಷನ್ ಸಿ ನಲ್ಲಿ 5 ಒಂದುಗಳಿವೆ, ಆಪ್ಷನ್ ಡಿ ನಲ್ಲಿ 7 ಒಂದುಗಳಿವೆ. ಈ ಶ್ರೇಣಿಯಲ್ಲಿ ಪ್ರತಿ ಬಾರಿ ಒಂದನ್ನು ಸೇರಿಸಲಾಗುತ್ತಿದೆ. ಉತ್ತರ ಆಪ್ಷನ್ ಸಿ 1, 1, 1, 1, 1. ಮೂರನೆಯ ಪ್ರಶ್ನೆ ಈ ವಿನ್ಯಾಸದಲ್ಲಿ ತ್ರಿಕೋನ ಮತ್ತು ವಜ್ರಾಕೃತಿ ಕ್ರಮವಾಗಿ ಬರುತ್ತಿದೆ. ಆಪ್ಷನ್ ಎ ವಜ್ರಾಕೃತಿ ತ್ರಿಭುಜ, ಬಿ ತ್ರಿಭುಜ, ಸಿ ತ್ರಿಭುಜ ವಜ್ರಾಕೃತಿ, ಡಿ ವಜ್ರಾಕೃತಿ. ಪ್ರಶ್ನೆಯಲ್ಲಿ ತ್ರಿಭುಜ ಮತ್ತು ವಜ್ರಾಕೃತಿ ಇರುವುದರಿಂದ ಇದಕ್ಕೆ ಉತ್ತರ ಆಪ್ಷನ್ ಸಿ ತ್ರಿಭುಜ ಮತ್ತು ವಜ್ರಾಕೃತಿ. ಇದೀಗ ನಾವು ಮೊದಲನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ ಎರಡನೇ ವಿಭಾಗದ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳನ್ನು ನೋಡೋಣ. 4ನೇ ಪ್ರಶ್ನೆ, ಮೂರನೇ ತ್ರಿಕೋನ ಸಂಖ್ಯೆ ಯಾವುದು? ತ್ರಿಕೋನ ಸಂಖ್ಯೆಗಳು 1, 3, 6, 10 ಹೀಗೆ ಬರುತ್ತವೆ, ಅದಕ್ಕಾಗಿ 6. 5ನೇ ಪ್ರಶ್ನೆ, ಆಕೃತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆ ಯಾವುದು? ಆಕೃತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆ ರೇಖಾಗಣಿತ. 6ನೇ ಪ್ರಶ್ನೆ, ನಿಯಮಿತ ಚತುರ್ಭುಜವನ್ನು ಡ್ಯಾಶ್ ಎನ್ನುವರು. 4 ಸಮಬದಿಗಳಿರುವ ನಿಯಮಿತ ಚತುರ್ಭುಜವನ್ನು ಚೌಕ ಅಥವಾ ವರ್ಗ ಎಂದು ಕರೆಯುತ್ತಾರೆ. ಇದೀಗ ನಾವು ಎರಡನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ ಮೂರನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು 2 ಇವೆ, 4 ಅಂಕಗಳಿಗೆ. 7ನೇ ಪ್ರಶ್ನೆ, ಈ ಶ್ರೇಣಿಯ ಮುಂದಿನ 2 ಪದಗಳನ್ನು ಬರೆಯಿರಿ. A2, C4, E6, G8. A2, C4, E6, G8 ಈ ಶ್ರೇಣಿಯಲ್ಲಿ ಅಕ್ಷರಗಳು 2 ಸ್ಥಾನಗಳ ಅಂತರದಲ್ಲಿ ಬರುತ್ತಿವೆ ಮತ್ತು ಸಂಖ್ಯೆಗಳು 2ರಷ್ಟು ಹೆಚ್ಚಾಗುತ್ತಿದೆ. ಆದ್ದರಿಂದ ಮುಂದಿನ ಪದಗಳು I10 ಮತ್ತು K12 ಆಗಿದೆ. 8ನೇ ಪ್ರಶ್ನೆ, ಬ್ಲೂ, ಗ್ರೀನ್, ರೆಡ್, ಬ್ಲೂ, ಗ್ರೀನ್ ಮುಂದಿನ 2 ಪದಗಳನ್ನು ಬರೆಯಿರಿ. ಬ್ಲೂ, ಗ್ರೀನ್, ರೆಡ್ ಎಂಬ 3 ಬಣ್ಣಗಳು ಪುನರಾವರ್ತನೆಯಾಗುತ್ತಿದೆ. ಆದ್ದರಿಂದ ಮುಂದಿನ 2 ಪದಗಳು ರೆಡ್ ಮತ್ತು ಬ್ಲೂ ಆಗಿದೆ. ಇದೀಗ ನಾವು 3ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 4ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು 2 ಇವೆ, 6 ಅಂಕಗಳು. 9ನೇ ಪ್ರಶ್ನೆ, 1, 2, 3, 5, 8, 13, 21 ಈ ಸಂಖ್ಯೆಗಳನ್ನು ಏನೆನ್ನುತ್ತಾರೆ ಮತ್ತು ಈ ಸಂಖ್ಯಾ ಶ್ರೇಣಿಯ ನಿಯಮವನ್ನು ಉದಾಹರಣೆ ಸಹಿತ ವಿವರಿಸಿ. ಇವುಗಳನ್ನು ವಿರಹಾಂಕ ಸಂಖ್ಯೆಗಳು ಎನ್ನುತ್ತೇವೆ. ಒಂದು, 2, 3, 5, 8, 13, 21 ಈ ಶ್ರೇಣಿಯ ನಿಯಮವೇನೆಂದರೆ ಪ್ರತಿ ಸಂಖ್ಯೆಯು ಹಿಂದಿನ 2 ಸಂಖ್ಯೆಗಳ ಮೊತ್ತ ಆಗಿರುತ್ತದೆ. ಒಂದು, 3, 5, 8, 13, 21 ಉದಾಹರಣೆಗೆ 1 + 2 ಕೂಡಿಸಿದರೆ 3, 2 + 3 5, 3 + 5 8, 5 + 8 13, 8 + 13 21 ಆಗುತ್ತದೆ. ಮುಂದಿನ ಪ್ರಶ್ನೆ 10, ಸಂಖ್ಯಾ ಶ್ರೇಣಿ ಆಕೃತಿ ಶ್ರೇಣಿ ಎಂದರೇನು ಮತ್ತು 3, 9, 27, 81
ಈ ಸಂಖ್ಯಾ ಶ್ರೇಣಿಯ ನಿಯಮ ಬರೆಯಿರಿ. ನಿರ್ದಿಷ್ಟ ಸಂಖ್ಯಾ ವಿನ್ಯಾಸಗಳನ್ನು ಹೊಂದಿರುವ ಸಂಖ್ಯೆಗಳ ಸರಣಿಯನ್ನು ಸಂಖ್ಯಾ ಶ್ರೇಣಿ ಎನ್ನುವರು. ನಿರ್ದಿಷ್ಟ ಆಕೃತಿಗಳ ವಿನ್ಯಾಸವನ್ನು ಹೊಂದಿರುವ ಸರಣಿ ಆಕೃತಿ ಶ್ರೇಣಿ ಎನ್ನುವರು. 3, 9, 27, 81 ಈ ಶ್ರೇಣಿಯಲ್ಲಿ ಪ್ರತಿ ಸಂಖ್ಯೆಯನ್ನು 3ರಿಂದ ಗುಣಿಸಲಾಗಿದೆ. 81 × 3 243. ಇದೀಗ ನಾವು 4ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ ನಾವು 5ನೇ ವಿಭಾಗದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ, 1 ಪ್ರಶ್ನೆ, 4 ಅಂಕಗಳು. 11ನೇ ಪ್ರಶ್ನೆ. ಈ ಸರಣಿಯ ಮುಂದಿನ ಸಾಲನ್ನು ಬರೆದು ನಿಯಮ ಬರೆಯಿರಿ. 1 1 2 1 1 2 3 2 1. ಉತ್ತರ ಇಲ್ಲಿದೆ. 1 1 2 1 1 2 3 2 1 1 2 3 4 3 2 1. ಈ ಶ್ರೇಣಿಯ ಮುಂದಿನ ಸಾಲು 1 2 3 4 3 2 1 ಆಗಿರುತ್ತದೆ. ಈಗ ನಿಯಮವನ್ನು ನೋಡೋಣ. 1ರ ವರ್ಗ 1, 11ರ ವರ್ಗ 121, 111ರ ವರ್ಗ 12321, 1111ರ ವರ್ಗ 12,34,321. ಹೀಗೆ ಗಣಿತದಲ್ಲಿ ವಿನ್ಯಾಸಗಳನ್ನು ಗುರುತಿಸುವುದರಿಂದ ನಮ್ಮ ತಾರ್ಕಿಕತೆ ಚಿಂತನೆ ಉತ್ತಮವಾಗುತ್ತದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.